ಇವತ್ತು ಸ್ಟಾಕ್ ರಿಪೋರ್ಟ್ ತರಿಸಿ. ಆದಿ ಆರ್ಗ್ಯಾನಿಕ್ ಪ್ರಾಫಿಟ್ ಆ್ಯಂಡ್ ಲಾಸಸ್ನ ಡ್ರಾಫ್ಟ್ ಮಾಡಿ ನಂಗೆ ಮೇಲ್ ಮಾಡೋದಕ್ಕೆ ಹೇಳಿ. ಹಾಗೆ ಸ್ಟಾಕ್ನ ಚೆಕ್ ಮಾಡಿ ವೇರ್ ಹೌಸಲ್ಲಿ ರಾ ಮೆಟೀರಿಯಲ್ಸ್ ಎಷ್ಟಿದೆ ಅಂತ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಬೇಕು. ಆ್ಯಂಡ್ ಆಲ್ಸೋ ರೇ ಕಾಂತ ನೋಟ್ ಮಾಡ್ಕೊಳ್ತಿದ್ದೀರ ಹೇಳಿ ದೊಡ್ಡ ಕೆಲಸ ನೆಟ್ಟಿಗೆ ಮಾಡೋದು ಬಲ್ರಿ. ನಿಂತ ಜಾಗದಲ್ಲಿ ಕಳೆದೋಗಿದ್ದೀರಲ್ಲ. ಒಂದು ಕೆಲಸನೂ ನೆಟ್ಟಗ್ ಮಾಡಲ್ವಾ? ನಿಮ್ಮ ಸೀಕ್ರೆಟ್ನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀನಿ. ನಯಾ ಪೈಸಾ ಸೀಕ್ರೆಟ್ ಉಳಿಸ್ಕೊಂಡವನಲ್ಲ ನಾನು. ಅಂಥದ್ರಲ್ಲಿ ನೀವಿಬ್ರು ಮ್ಯಾಟರ್ನ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿರೋ ಚಿನ್ನದ ತರ ಕಾಪಾಡ್ಕೊಂಡ್ ಬರ್ತಿದ್ದೀನಿ. ಆದ್ರೂ ಹೀಗಂತಿರಲ್ಲ ಬಾಸ್. ನಿಮಗಿದೆ ತಡೀರಿ. ಮತ್ತೆ ಸಾಯಕ್ ಹೋದ್ರಿ? ಇಲ್ಲ ಇದ್ದೀನಿ ಬಾಸ್, ಹೇಳಿ. ಈ ಮೀಟಿಂಗ್ ನಾಳೆ ಫಿಕ್ಸ್ ಮಾಡಿ. ಓಕೆ ಬಾಸ್. ಬಾಸ್, ನಿಮ್ದು ಸಿಂಹ ರಾಶಿ ಅಲ್ವಾ? ನಿಮ್ ಬಕ್ವಾಸ್ಗೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ಬಾಸ್, ಇತಿಹಾಸಮೇ ಬಕ್ವಾಸ್ ಬಾಸ್. ನಿಮ್ಮ ಲವ್ವಿನ ಸಾವು ಬದುಕಿನ ಮ್ಯಾಟ್ರ್ ಇದು ಬಾಸ್. ನಿಮ್ಮ ರಾಶಿ ಭವಿಷ್ಯದಲ್ಲಿ ನೀವಿನ್ನು 3 ದಿನದಲ್ಲಿ ನೀವು ಪ್ರೀತಿಸ್ತಾ ಇರೋ ಹುಡುಗಿಗೆ ಮುತ್ತು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಸಂಬಂಧ ಹಾಳಾಗುತ್ತೆ ಅಂತ ಇದೆ. ಪದೇ ಪದೇ ನೀವು ದೊಡ್ಡ ಕಾಮ್ಚೋರ್ ಅಂತ ಪ್ರೂವ್ ಮಾಡ್ಬಿಡಿ. ಸುಮ್ಮನೆ ಹೋಗ್ರಿ ಬಾಸ್. ಈ ಪೇಪರ್ ಅಲ್ಲಿ ಜ್ಯೋತಿಷ್ಯ ಬರ್ದಿರೋ ಜ್ಯೋತಿಷಿ ತುಂಬಾ ಪವರ್ಫುಲ್ಲು. ಈಗ 2 ವರ್ಷದಿಂದ ಇವರು ನನಗೆ ಗರುಡ ದೋಷ ಇದೆ, ವಿಷ್ಣು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಬರ್ದಿದ್ರು. ನಾನು ಅದನ್ನ ಇಗ್ನೋರ್ ಮಾಡಿದ್ದಕ್ಕೆ ನನ್ನ ಮೀನಾಕ್ಷಿ ಸಿಗೋದು ಎಷ್ಟು ಲೇಟ್ ಆಯ್ತು ಗೊತ್ತಾ ಬಾಸ್? ವಾಟ್? ಸರಿ, ಮೀನಾಕ್ಷಿ ಯಾರು? ಎಂತ ಪ್ರಶ್ನೆ ಕೇಳ್ಬಿಟ್ರಿ ಬಾಸ್. ಈ ಕಾಂತ ಇನ್ನೂ ಜೀವಂತವಾಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣನೇ ಆ ಮೀನಾಕ್ಷಿ. ಅವಳು ಈ ಭೂಮಿ ಮೇಲೆ ನನಗೋಸ್ಕರ ಅಂತಾನೆ ಹುಟ್ಟಿರೋ ಒಂದು ಅದ್ಭುತ. ಸಿಂಪಲ್ ಆಗಿ ಅವಳು ಯಾರು ಅಂತ ಅಷ್ಟನ್ನ ಆನ್ಸರ್ ಮಾಡಿ. ನನ್ನ ಲವ್ ಬಾಸ್, ನನ್ನ ಲೈಫು, ನನ್ನ ಹಾರ್ಟು. ಅಚ್ಚ ಕನ್ನಡದಲ್ಲಿ ಪ್ರಿಯತಮೆ ಅಂತಾರೆ. ಕರ್ಮಕಾಂಡ. ನಿಮ್ಮ ಮುಸುಡಿ ಅದು ಬೇರೆ. ಯಾವ ಜನ್ಮದಲ್ಲಿ ಅದೆಂತ ಪಾಪ ಮಾಡಿದ್ಲು? ಇದು ತಪ್ಪು ಬಾಸ್. ಪ್ಯಾರ್ ಇಷ್ಕ್ ಮೊಹಬ್ಬತ್ ಎಲ್ರಿಗೂ ಒಂದೇ. ಅದಕ್ಕೆ ಜಾತಿ ಮತ ಭೇದ ಭಾವ ಯಾವುದು ಇರಲ್ಲ. ಲವ್ ಇಸ್ ಬ್ಲೈಂಡ್. ಆಯ್ತು ಹೋಗಿ, ಅದೊಂದು ಕೆಲಸ ಆದ್ರೂ ನೀಟಾಗಿ ಮಾಡಿ. ಬಾಸ್, ಮ್ಯಾಟ್ರು ಎಲ್ಗೋ ಹೋಗ್ಬಿಡ್ತು. ನಾನು ತಮಾಷೆ ಮಾಡ್ತಿಲ್ಲ ಬಾಸ್. ಈ ಪೇಪರ್ ಅಲ್ಲಿ ಬರೋ ಭವಿಷ್ಯಕ್ಕೆ ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್, ಟಾಲಿವುಡ್, ಟಿಂಬರ್ವುಡ್, ಟೀಕುಡ್, ಐಟಿ, ಬಿಟಿ, ಕೆಟಿ, ಓಟಿ, ರೋಡ್ ಸೈಡ್, ಫುಟ್ಪಾತ್, ಮುನಿಯಮ್ಮನ್ ಗಲ್ಲಿ ಎಲ್ಲ ಕಡೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಬಾಸ್. ಎಕ್ಸಾಕ್ಟ್ ಆಗಿ ಇದ್ರಲ್ಲಿ ಹೇಳಿದ್ದೆ ಆಗುತ್ತೆ ಬಾಸ್. ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ಸಾಕು, ಸುಮ್ಮನೆ ರೀ. ಯಾವ ಜ್ಯೋತಿಷ್ಯದಲ್ಲೂ ಮುತ್ತು ಕೊಟ್ಟಿಲ್ಲ ಅಂದ್ರೆ ಪ್ರೀತಿ ಹಾಳಾಗುತ್ತೆ ಅಂತ ಬರ್ದಿರೋಲ್ಲ. ತೋರಿಸಿ ನೋಡ. ಏನೋ ಮಾತಾಡಕ್ ಹೋಗಿ ಇನ್ನೇನೋ ಹೇಳಿ ಸರಿಯಾಗಿ ತಗ್ಲಾಕೊಂಡೆ. ವೇದಾಂತ್, ಹಾಯ್ ಮೂಲ್ಯ. ನಿಮ್ ಹಾಯ್ನ ನಿಮ್ ಜೇಬಲ್ಲೇ ಇಟ್ಕೊಳ್ಳಿ. ಅಲ್ಲ, ವಿಜಯದಶಮಿ ದಿನನೂ ರಜಾ ಕೊಡಲ್ಲ ಅಂತಿರಲ್ಲ, ಎಲ್ಲರನ್ನೂ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ? ಹಬ್ಬ ರೀ ಇದು, ಹಬ್ಬ. ನಮ್ ದೇಶದಲ್ಲಿ ಹಬ್ಬಕ್ಕೆ ಎಷ್ಟು ಮಹತ್ವ ಇದೆ ಗೊತ್ತಾ ನಿಮ್ಗೆ? ಬೆಂಗಳೂರಲ್ಲಿ ಕೆಲ್ಸಕ್ಕೆ ಅಂತ ಸೇರ್ಕೊಂಡ್ಮೇಲೆ ಹೆಚ್ಚು ಕಮ್ಮಿ ಕಂಪ್ನಿಗಳಿಗೆ ನಮ್ಮನ್ನ ನಾವು ಮಾರ್ಕೊಂಡಿದೀವಿ ಅನ್ನೋ ತರ ಆಗಿದೆ. ಹಬ್ಬದ ದಿನನೂ ಮನೆಯವರೆಲ್ಲ ಸೇರಿ ಖುಷಿ ಪಡ್ದೆ ಇಲ್ಲಿ ಬಂದು ಕಂಪ್ಯೂಟರ್ ಮುಂದೆ ಹ್ಯಾಪ್ ಮೊರೆ ಹಾಕೊಂಡು ಕೂರ್ಬೇಕು ಅಂದ್ರೆ ಯಾವ ನ್ಯಾಯ ಅಂತೀನಿ? ಹೋದ್ ವರ್ಷ ಏನೋ ಸಂಡೆ ಬಂದಿತ್ತು, ನನಗೆ ಗೊತ್ತಾಗ್ಲಿಲ್ಲ. ಇವತ್ತು ಆಯುಧ ಪೂಜೆ, ಕೆಲ್ಸಕ್ಕೆ ಬಂದಿಲ್ವಾ? ವಿಜಯದಶಮಿ ದಿನನೂ ರಜೆ ಕೊಡಲ್ಲ ಅಂದ್ರೆ ಇದು ಆಫೀಸ್ ಅಲ್ಲ, ಜೈಲು. ಪೂಜೆಗೆ ಬನ್ನಿ. ನೋಡಿದ್ರ ಬಾಸ್, ಪೇಪರ್ ಭವಿಷ್ಯದ ಪವರು ಆಗ್ಲೇ ಕಾಣಿಸ್ಕೊಳಕ್ ಶುರುವಾಗಿದೆ. ಸಿಲ್ಲಿ ರೀಸನ್ಗೆ ನಿಮ್ ಒಪಿನಿಯನ್ ಕೇಳ್ದೆ ಜಗಳ ಆಡ್ಬಿಟ್ಟು ಹೊಟ್ಟೋದ್ರು ಮೇಡಮ್. ಮೊದ್ಲು ಜ್ಯೋತಿಷಿ ಹೇಳ್ದಾಗೆ ಮೇಡಮ್ ಒಂದ್ ಕಿಸ್ ಕೊಟ್ಬಿಡಿ, ತಣ್ಣಗಾಗ್ತಾರೆ.
विकृत्यै नमः ओम विकृत्यै नमः ओम चामुण्डाय नमः ओम महादुर्गे नमः ओम विजयदुर्गे नमः ओम महालक्ष्मी नमः ओम संतानलक्ष्मी नमः ओम भाग्यलक्ष्मी नमः ओम सरस्वत्यै नमः ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायण नमोस्तुते ओम कुबेरलक्ष्म्यै नमः ओम जयन्त्यै नमः ओम मंगलकाल्यै नमः भाग्यलक्ष्म्यै नमः ओम भद्राकाल्यै नमः ओम महासरस्वत्यै नमः ओम मंगलदारिण्यै नमः ओम जयन्ते मंगलाकाले भद्राकाले कपालिने दुर्गा क्षमा शिवा दात्रे स्वाहा सदा नमोस्तुते महादेवी नमो नमः सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणि नमोस्तुते कात्यायनाय विद्महे कन्याकुमारी धीमहि तन्नो दुर्गे प्रचोदयात् उत्तरोत्तरमंगलवीराञ्जनं समर्पयामि ओम या देवी सर्वभूतेषु मातृरूपेण संस्थिता नमस्तस्मै 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 नमो नमः या देवी सर्वभूतेषु विद्यारूपेण संस्थिता नमस्तस्मै 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 नमो नमः या देवी सर्वभूतेषु मातृरूपेण संस्थिता उत्तरमंगलनीराजनं समर्पयामि ಸಾರ್ಥಕ್ ಸರ್, ನೀವೇ ನಿಮ್ಮ ದೊಡ್ಡ ಬಾಮ ಇದ್ದಂಗೆ ಸ್ವಲ್ಪ ಬುದ್ಧಿ ಹೇಳಿ. ನಾಳೆ ಮನೇಲಿ ಪೂಜೆ ಐತೆ. ನಾನೇನು ನೀನು ವಿಕ್ಕಿ ಬಾಬಾ ಯಾರೇ ಆಫೀಸಿಗೆ ಬಂದರೂ ಅಮ್ಮ ರಗಳೆ ತೆಗಿತಾಳೆ. ಅದೇನು ಮಾಡ್ತಿರೋ, ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿ. ಇವತ್ತು ಯಾಕೆ ಇವಳು ನನ್ನ ಸರ್ ಅಂದು? ಅದಕ್ಕಿಂತ ದೊಡ್ಡ ಮಾಮ ಇದ ಅಂತ ಎಷ್ಟು ಸಲೀಸಾಗಿ ಬೇರೆ ಹಿಡಿದು ಇದಿನ್ನೂ ವಿಚಿತ್ರವಾಗಿದೆಯಲ್ಲ. ಸರ್ ಕೇಳಿಸ್ತಾ? ನನಗೇನು ಹೇಳ್ತೀಯ? ನೀವಿಬ್ಬರೇ ತುಂಬ ಕ್ಲೋಸ್ ಅದ. ನೀನು ಹೇಳು. ನಾನು ಹೇಳೋದು ಹೇಳಾಗಿದೆ. ಯಾವಾಗಲೂ ವರ್ಕು ಕಂಪ್ಯೂಟರ್ ಕಂಪ್ನಿ ಅಂತಿರ್ತಾನೆ. ಸ್ವಲ್ಪನೂ ಹಬ್ಬ ಹರಿದಿನದ ಬಗ್ಗೆ ಗಮನನೇ ಇಲ್ಲ. ಬಾಸ್ ಬಾಸ್ ನೋಡಿ ಬಾಸ್, ಮೇಡಮ್ಮು ಸಾರ್ಥಕ್ ಸರ್ ಹತ್ರ ನಿಮ್ಮ ಬಗ್ಗೆ ಚಾಡಿ ಹೇಳ್ತಾ ಇದ್ದಾರೆ. ಇದೆಲ್ಲ ಅದ್ರದ್ದೇ ಎಫೆಕ್ಟು. ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ಮೇಡಮ್ ಟೆಂಪ್ರೇಚರ್ ರೈಸ್ ಆಗಿ ಪಕ್ಕಾ ಹೋಗೇನೆ. ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡಿ. All right. I have an announcement to make. ಮೊದಲನೇದಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅನ್ನೋದು ಎಲ್ರಿಗೂ ಎಷ್ಟು ಖುಷಿ ಕೊಡೋ ಸಂದರ್ಭ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಕೆಲಸ ಕೂಡ ಅಷ್ಟೇ ಮುಖ್ಯ. ಕೊನೆಗೂ ತೋರ್ಸ್ಬಿಟ್ನಲ್ಲ ಇವನ್ ಬುದ್ಧಿನ. ಹಾಗಂತ 3 ಹೊತ್ತು ಇಲ್ಲೇ ಕೆಲಸ ಅಂತ ಮುಳುಗೋದಿಕ್ಕಾಗಲ್ಲ.
ನಾವು ಕೆಲಸ ಮಾಡುವಾಗ ನಮ್ಮ ಫ್ಯಾಮಿಲಿ ನಮಗೆ ಸಪೋರ್ಟ್ ಮಾಡಿರುತ್ತೆ. ಹಾಗಾಗಿ ಹಬ್ಬದ ದಿನ ನಾವು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಬಹಳ ಖುಷಿ ತಂದ್ಕೊಡುತ್ತೆ. ಸೊ ನಾಳೆ ನೀವು ಯಾರು ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ಹಬ್ಬದ ಪ್ರಯುಕ್ತ ನಾಳೆ ನಿಮ್ಮೆಲ್ಲರಿಗೂ ರಜೆ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ರೈಟ್ ಗುರು. ಮೇಡಮ್ ಹಾಕಿದ್ ಒಂದು ಅವಾಜು ಬಾಸು ಪ್ರಾಕ್ಟೀಸ್ನೇ ಬದಲಾಯಿಸ್ಬಿಟ್ರು. ಹೆಣ್ಮಕ್ಳು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ನಾವೇನ್ ಸುಮ್ನೆನಾ ಹೇಳಿದ್ದು? ರಜಾ ಇಲ್ಲಿ ನಾಳೆ ನಾವು ವರ್ಕ್ ಮಾಡ್ತಿಲ್ವಾ? ಬೈ ಮಿಸ್ ಆಗೇನು ಹೇಳಿಲ್ಲ ತಾನೆ? ನಾನು ಹಾಗೇನು ಹಳೆ ಪ್ಲಾನ್ ಪ್ರಕಾರ ನಾವೆಲ್ಲರೂ ನಾಳೆ ವರ್ಕ್ ಮಾಡಲೇಬೇಕಿತ್ತು. ಅದೇ ನಾಳೆ ನಮ್ಮ ವೆಂಡರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಯಾರು ವರ್ಕ್ ಮಾಡ್ತಿಲ್ಲ, ರಜದಲ್ಲಿದ್ದಾರೆ. ಸೊ ಹಾಗಾಗಿ ನಾವು ವರ್ಕ್ ಮಾಡೋದು ಬೇಡ. ಹ್ಯಾಪನ್. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದರೆ ಕಳ್ಳ ಸುಳ್ಳೆ ಪುಳ್ಳೆ. ಅಪ್ಪ ಹೋಗಿ ಬರ್ತೀನಿ. ಯಾವ ಕಡೆನಮ್ಮ? ಡ್ಯಾನ್ಸ್ ವಿಡಿಯೋ ಮಾಡೋಕ್ಕೆ ವಾಣಿ ಮನೆಗೆ ಹೋಗ್ತಿದ್ದೀನಿ, ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ದಿನ ಅವಳೇ ಇಲ್ಲಿಗೆ ಬರ್ತಾ ಇದ್ಲಲ್ವಾ? ಈಗ ಯಾಕೆ ನಮ್ಮ ಮನೆಗೆ ಬರೋದು ಬಿಟ್ಟಿದ್ದಾಳೆ? ಅತಿಯಾಗಿ ಆಡ್ತಿದ್ಲು ಇಲ್ಲಿ, ಅದಕ್ಕೆ ಪ್ರಾಕ್ಟೀಸು ವಿಡಿಯೋ ಶೂಟ್ ಎಲ್ಲ ನಿಮ್ಮನೇಲೆ ಮಾಡೋಣ ಅಂತ ಹೇಳಿದ್ದೀನಿ. ಪಾಪ ಅವಳು ಹಾಗೆಲ್ಲ ಅಲ್ಲ ಅಲ್ವಾ, ಸೈಲೆಂಟ್ ಹುಡುಗಿ. ಯಾರು ಆ ವಾಣಿ ಪಾಪನ? ಅಪ್ಪಿ ತಪ್ಪಿನೂ ಹಾಗೆಲ್ಲ ಇಮ್ಯಾಜಿನ್ ಮಾಡಬೇಡಿಯಪ್ಪ, ಅವಳು ಸರಿ ಇಲ್ಲ. ನನಗೇನೋ ಹಾಗೆ ಅನ್ನಿಸ್ಲಿಲ್ಲ. ಅದು ಅಲ್ಲದೆ ನೀನೇ ಅಲ್ಲಿವರೆಗೂ ತಿರುಗೋ ಹಾಗಾಯ್ತಲ್ಲ, ಅದಕ್ಕೆ ಕೇಳಿದೆ. ಅವಳು ಬಂದ್ರೆ ಇನ್ನ ದೊಡ್ಡ ಪ್ರಾಬ್ಲಮ್ ಆಗುತ್ತಪ್ಪ. ಅವಳಿಗೆ ಅವಾಗ ನೀರು ಕಾಫಿ ಟೀ ಎಲ್ಲ ಆಗ್ಬೇಕು. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋ ನೆಪದಲ್ಲಿ ಚೆನ್ನಾಗಿ ಸೇವೆ ಮಾಡಿಸ್ಕೊಳ್ತಾಳೆ. ಎದುರುಗಡೆಯಿಂದ ಪಾಪಚಿ ತರ ಚೆನ್ನಾಗಿ ಬಿಲ್ಡಪ್ ಕೊಡೋದಷ್ಟೇ, ಸರಿ ಇಲ್ಲ ಅವಳು. ಮತ್ತೆ ಯಾಕೆ ನಿನಗೆ ಅವಳೇ ಬೇಕು? ಬೇರೆ ಯಾರು ಸಿಗಲ್ವಾ? ಸಿಗ್ತಾರಪ್ಪ, ಆದ್ರೆ ಇವಳ್ದು ಡ್ಯಾನ್ಸ್ ಚೆನ್ನಾಗಿದೆ, ಸ್ಟೆಪ್ಸ್ ಎಲ್ಲ ಗೊತ್ತು ಇವಳಿಗೆ. ಅದಕ್ಕೆ ಅನಿವಾರ್ಯ ಅಂತ ಇವಳ ಜೊತೆನೆ ಹೆಣ್ಗಾಡ್ತಾ ಇದ್ದೀನಿ. ಏನಪ್ಪ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಂಕಲ್ ನಾನು ಹೋಗಿ ಬರ್ತೇನೆ. ಅಪ್ಪ ಇವನ್ ಹತ್ರ ಡ್ರಾಪ್ ಮಾಡು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೇಳಿ ಅಪ್ಪ, ಹೇಳಿ ಪ್ಲೀಸ್. ರಾಜಾ, ಒಂದು ನಿಮಿಷ ಹೇಳಿ ಅಂಕಲ್. ನೀನು ಹೋಗೋ ದಾರಿಲೇ ಇವಳ ಫ್ರೆಂಡ್ ವಾಣಿ ಮನೆ ಇರೋದು, ಹಾಗೆ ಇವಳನ್ನ ಅಲ್ಲಿವರೆಗೂ ಬಿಟ್ಬಿಟ್ಟು ಹೋಗಪ್ಪ. ಸರಿ ಅಂಕಲ್. ಬನ್ನಿ. ಏನಾಯ್ತಮ್ಮ? ಏನಿಲ್ಲಪ್ಪ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ, ಅದ್ರದ್ದೇ ಒಂದು ಸ್ಟೆಪ್ ನೆನಪಾಯ್ತಷ್ಟೆ. ನೋಡ್ತೀನಿ. ಕಾಂತ, ಅವ್ರ ಮನೆಗೆ ಕಾಯಿ ತಮ್ಮು ಅಕ್ಕಿ ಜೊತೆ ಕವರ್ನ ತಲುಪಿಸೋ ಜವಾಬ್ದಾರಿ ನಿಮ್ದು. ಓಕೆ ಬಾಸ್. ಸ್ವಲ್ಪ ಜೋರಾಗಿ ರೇಗ್ಬಿಟ್ನೇನೋ, ಸಾರಿ. ಹಾಗೇನೆ ಹಬ್ಬದ ದಿನ ರಜಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಮತ್ತೆ ಹೋಗೇನಾ ಬಾಸ್? ಶಳಪ್ಕ ಅಂತ ನಿಮ್ ಬಕ್ವಾಸ್ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅವಳಾಗ್ಲೇ ರೀತಿ ಮಾತಾಡಿದಕ್ಕೆ ಬಂದು ಸಾರಿ ಅಂತ ಕೇಳಿದ್ಲು ತಾನೆ, ಈಗೇನ್ ಹೇಳ್ತೀರಾ? ಅಯ್ಯೋ ಬಾಸ್, ನಿಮಗೆ ಲವ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಕಡಿಮೆ. ಮೊನ್ನೆ ತಾನೇ ಲವ್ ಮಾಡಕ್ ಶುರು ಮಾಡಿದವ್ರು ನೀವು ಕೊಟ್ಟಿರೋ ಸೊಲ್ಯೂಷನ್ನು ನಾಳಿನ ಹಬ್ಬದ ರಜಾ ಮಾತ್ರ. ಥ್ಯಾಂಕ್ಸ್ ಹೇಳಿದ್ದು ಅದಕ್ಕಾಗಿರುತ್ತೆ. ಮತ್ತೆ ಸಾರಿ ಕೇಳಿದ್ದು? ಬಾಸ್,
ಹುಡುಗಿರು ಏನಾದ್ರು ಡೈರೆಕ್ಟಾಗಿ ಹೇಳಿದ್ರೆ ಹುಡುಗರು ಅದನ್ನು ಉಲ್ಟಾ ತಗೋಬೇಕು. ಬಾಸ್, ನೀವು ಇವಾಗಿನ ತೊಂದರೆಗೆ ಸೊಲ್ಯೂಷನ್ ಕೊಟ್ಟರೆ ಸಾಕಾಗಲ್ಲ, ಬುಡ ಸರಿ ಮಾಡಬೇಕು. ನೀವು ಇವಾಗ ಕಿಸ್ ಕೊಟ್ಟಿಲ್ಲ ಅಂದರೆ ಇದಕ್ಕಿಂತ ದೊಡ್ಡ ತೊಂದರೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಇದ್ರ ಮೇಲೆ ನಿಮ್ಮಿಷ್ಟನಪ್ಪ. ಶ್ರೀಕಾಂತ, ಈ ಜ್ಯೋತಿಷಿ ಬಗ್ಗೆ ನೀವೆಷ್ಟು ಶ್ಯೂರ್ ಆಗಿದ್ದೀರಾ? ಯಾಕೋ ನಮ್ಮ ಬಾಸು ಮನಸ್ಸು ಬದಲಾಯಿಸಿರೋ ಹಾಗೆ ಕಾಣಿಸ್ತಾ ಇದೆ. ರೀ, ನಿಮ್ಮನ್ನೇ ಕೇಳ್ತಿರೋದು, ಇದೆಲ್ಲ ನಿಜ ಆಗತ್ತಾ? ಕೇಳ್ತಿರಲ್ಲ ಬಾಸ್, 100% ನಿಜ ಹಾಗೆ ಆಗುತ್ತೆ. ಅದರಲ್ಲೂ ಲವ್ ಮ್ಯಾಟ್ರಲ್ಲಿ ಇದೆಲ್ಲ ಮುಲಾಜಿಲ್ದೆ ಬರ್ದಂಗೆ ಆಗೋಗುತ್ತೆ. ಸರಿ, ಅಮೂಲ್ಯನ ಕ್ಯಾಬಿನಿಗೆ ಕಳಿಸಿ. ಯಾಕೆ ಬಾಸ್, ಕ್ಯಾಬಿನಲ್ಲಿ ಕಿಸ್ ಮಾಡ್ತೀರಾ? ನಿಮ್ಗೆ ಹೇಳಿದಷ್ಟು ಮಾಡೋದಕ್ಕೆ 1 year ಸ್ಯಾಲ್ರಿ ಕೊಡ್ಬೇಕೇನ್ರಿ? ಬೇಡ ಬಾಸ್, ಬೇಡ, ಕಳಿಸ್ತೀನಿ. ನಿಮ್ ಪರ್ಸನಲ್ ಕೊಡೋರು ನೀವು, ತಗೊಳ್ಳೋರು ಅವರು. ಗ್ಯಾಪ್ ಅಲ್ಲಿ ದಿಸ್ ಇಸ್ ನನ್ ಆಫ್ ಮೈ ಬಿಸ್ನೆಸ್. ಬರ್ತೀನಿ, ಅಲ್ಲ ಹೋಗಿ ಕಳಿಸ್ತೀನಿ. ಇಷ್ಟು ದಿನ ಒಂಥರ ಆಡ್ತಿದ್ದವನು ಸಡನ್ ಆಗಿ ವಿಜಯದಶಮಿಗೆ ರಜಾ ಕೊಡ್ತಾನೆ, ಅದರಲ್ಲೂ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಲಾಂಚ್ ಇಟ್ಕೊಂಡು. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ಡೌಟ್ ಬರ್ತಿಲ್ವಾ ಬಾವ? ಡೌಟಾ? ಒಂದಲ್ಲ ಬಾಮೈದ, ಟನ್ ಗಟ್ಲೆ ಡೌಟ್ ಬರ್ತಾ ಇದೆ. ಇದ್ರ ಬಗ್ಗೆ ನಾವಿಬ್ರು ಮಾತಾಡಲೇಬೇಕು. ಹೌದೌದು, ಇದ್ರ ಬಗ್ಗೆ ನಾವು ಒಂದು ಮೀಟಿಂಗ್ ಮಾಡಲೇಬೇಕು. ಟೇಬಲ್ಗೆ 2 ಕಾಫಿ ಹೇಳ, ಜೊತೆಗೆ ಹಾಗೆ ಒಂದು 4 ಬಿಸ್ಕೆಟು ಹೇಳ್ಬಿಡು. ಬಾಸ್ ಕರೆದ್ರಾ? ಸಲೀಸಾಗಿ ಲವ್ ಮಾಡಿ ಕಷ್ಟಪಟ್ಟು ಪ್ರಪೋಸ್ ಕೂಡ ಮಾಡಿದೆ. ನನ್ನ ಪುಣ್ಯಗಳು ಒಪ್ಕೊಂಡ್ಲು. ಆದರೆ ಮಧ್ಯದಲ್ಲಿ ಯಾರು ಈ ರೀತಿ ಎಲ್ಲ ಜ್ಯೋತಿಷ ಎಲ್ಲ ಬರೀತಾರೆ ಅಂತ ಯಾರಿಗೂ ಗೊತ್ತಿತ್ತು. ಲವ್ ಮಾಡಿದ್ಮೇಲೆ ಇದನ್ನೆಲ್ಲ ಮಾಡಬೇಕಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಾನೇನಾದರೂ ಈಗ ಇವಳು ಕಿಸ್ ಕೊಟ್ರೆ ಮನೇನು ಮಾರ್ಕೆಟ್ನು ಒಂದು ಮಾಡಿಬಿಡ್ತಾಳೆ ಅಷ್ಟೇ. ಆಫೀಸ್ನ ಬೀದಿಗೆ ತಂದು ನಿಲ್ಲಿಸ್ಬಿಡ್ತಾಳೆ. ಮೊದಲೇ ಪಚಾರಿ, ಬಾಯಿಗೆ ಸಿಕ್ಕರೆ ಇವಳು ಹೇಳೋ ಹಾಗೆ ಕೊಯ್ ಕನ್ಸ್ಬಿಡ್ತಾಳೆ. ಹಲೋ ಬಾಸ್, ಎಲ್ಲಿ ಕಳ್ದೋದ್ರಿ? ಇದು ಆಫೀಸು, ಇಲ್ಲಿ ನೀವು ನನ್ನ ನೋಡ್ಕೊಂಡು ನಿಂತ್ಕೊಳ್ಳೋ ಅಗತ್ಯ ಇಲ್ಲ. ನಾವು ಅವಾಗ್ಲೂ ಹಂಗೇನೆ, ಈಗಲೂ ಹಂಗೇನೆ, ಪಕ್ಕಾ ಪ್ರೊಫೆಷನಲ್ಲು. ಮಾತಾಡಿ. ಅದು ಏನಿಲ್ಲ, ನಿನ್ನ ಹತ್ರ ಹಾಗೆ ಸುಮ್ಮನೆ. ಏನು ಸುಮ್ಮನೆನಾ? ನಿಮ್ಮಂತ ನೀವೇ ನಾಳೆ ರಜಾ ಅಂತ ಹೇಳಿದ್ಮೇಲೆ ಅದಕ್ಕೇನು ಪ್ರಾಬ್ಲಮ್ ಆಗದಿರೋ ತರ ಇವತ್ತೇ ಎಲ್ಲ ಕೆಲಸ ಮುಗಿಸ್ಬೇಕು ತಾನೆ? ಬಾಸ್ಗೆ ನಿಯತ್ತಾಗಿ ನಡ್ಕೊಳ್ಳೋದು ಎಂಪ್ಲಾಯೀಸ್ ಧರ್ಮ ಬಾಸ್. ಕೆಲಸ ಬೇಜಾನಿದೆ. ನಿಮ್ ಜೊತೆ ಸುಮ್ಮನೆ ಹರಟೆ ಆಡೋಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. 1 ನಿಮಿಷ ನಿಂತ್ಕೋ, ನನ್ನ ಹತ್ರ ಏನೋ ಹೇಳಬೇಕು. ಹೇಳಿ. ನಾನು ನಿನ್ನ ಬಾಸ್. ನಾನು ಮಾತಾಡಬೇಕು ಅಂತ ಎಂಪ್ಲಾಯಿನ ಕರೆದಾಗ ನಾನು ಹೇಳಿದ್ರೆ ಕೇಳಿಸ್ಕೋಬೇಕಷ್ಟೇ. ನನಗೆ ಬ್ಯಾಕ್ ಆನ್ಸರ್ಸ್ ಮಾಡೋದಲ್ಲ. ಬಾಸ್, ನಾನು ನಿಮ್ಗೀಗ ಬ್ಯಾಕ್ ಆನ್ಸರ್ ಮಾಡಿದ್ನಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನನಗೆ ಅರ್ಜೆಂಟ್ ಮಾಡೋ ರೈಟ್ಸ್ ನಾನು ಯಾವ ಎಂಪ್ಲಾಯಿಗೂ ಕೊಟ್ಟಿಲ್ಲ. ಸಾರಿ ಬಾಸ್, ಯಾವುದೋ ಸಣ್ಣ ಗ್ಯಾಪಲ್ಲಿ ಸ್ವಲ್ಪ ಸಲಿಗೆನ ಯೂಸ್ ಮಾಡ್ಕೊಂಡ್ಬಿಟ್ಟೆ ಅನ್ಸುತ್ತೆ. ಹೌದೌದು, ನೀವು ಹೇಳಿದ ಕರೆಕ್ಟೇ. ನೀವಿಲ್ಲಿ ಬಾಸು, ನಾನಿಲ್ಲಿ ಎಂಪ್ಲಾಯಿ. ಹಾಗಿದ್ರೇನೆ ನಮಗೂ ಒಳ್ಳೇದು, ಕಂಪ್ನಿಗೂ ಒಳ್ಳೇದು. ಅದು ಹಾಗಿರ್ಬೇಕು. ಐ ಲೈಕ್ ಯು. ಸರಿ ಬಾಸ್, ನೀವು ನನ್ನ ಯಾಕೆ ಕರೆದ್ರಿ? ಏನು ವಿಷಯ? ಹೇಳ್ತೀನಿ, ಸ್ವಲ್ಪ ಹತ್ರ ಬಾ. ಅಲ್ಲಿಂದ ಹೇಳಿ, ಪರವಾಗಿಲ್ಲ. ನಾನು 2 ಕಿವಿ ಕರೆಕ್ಟಾಗೆ ವರ್ಕ್ ಆಗತ್ತೆ. ಬಾಸ್ ಹೇಳಿದ ಮೇಲೆ ಸುಮ್ಮನೆ ಅದನ್ನು ಫಾಲೋ ಮಾಡಬೇಕು. ಸಾರಿ ಬಾಸ್. ಓಕೆ ಬಾಸ್. ಮುತ್ತಿನ ಬಗ್ಗೆ ನಿನ್ನ ಹತ್ರ ಏನೂ ಕೇಳಲ್ಲ ಬಜರಂಗಿ. ಅದು ನಂಗೆ ಸ್ವಲ್ಪ ಧೈರ್ಯ ಕೊಡಪ್ಪ. ಮತ್ತೆ ಸೈಲೆನ್ಸು. ಮಾತಾಡಿ ಬಾಸ್.